ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ದೀಪ. ನಾನು ಇವತ್ತು ಎಗ್ ಇಡ್ಲಿ ಮಸಾಲ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೇನೆ, ಬನ್ನಿ ನೋಡುವ. ಇಲ್ಲಿ ಈಗ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ನಾವು ಮೊಟ್ಟೆಯನ್ನು ಹಾಕಬೇಕು. ಹಾಗೆ ಹಾಕಿದ ಮೇಲೆಗೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಕಾಯಿಸಬೇಕು. ಹಾಗೆ 2 ಸೈಡಲ್ಲಿ ಸಹ ನಾವು ಟರ್ನ್ ಮಾಡಿ ಕಾಯಿಸಬೇಕು. ಚೆಂದ ಕಾದ ನಂತರ ನಾವು ಆ ಮೊಟ್ಟೆಯನ್ನು ತೆಗೆದು ಸಪ್ರೇಟ್ ಪಾತ್ರೆಯಲ್ಲಿ ಹಾಕಬೇಕು. ನಿಮಗೆ ಎಷ್ಟು ಮೊಟ್ಟೆಯಲ್ಲಿ ನೀವು ಮಸಾಲ ಮಾಡ್ತೀರೋ ಅಷ್ಟು ಮೊಟ್ಟೆಯನ್ನು ನೀವು ಹೀಗೆ ಮಾಡಿ ಬೇಯಿಸಿಕೊಳ್ಬೇಕಾಗ್ತದೆ. ನಾನಿಲ್ಲಿ 4 ಮೊಟ್ಟೆಯನ್ನು ಉಪಯೋಗಿಸಿಕೊಂಡಿದ್ದೇನೆ. ಒಂದು ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನು ಸೋಂಪು, ಅದ ನಂತರ 2 ಮೀಡಿಯಮ್ ಸೈಜಿನ ನೀರುಳ್ಳಿ, 1 ಟೇಬಲ್ ಸ್ಪೂನು ಉಪ್ಪು, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರು, 1/4 ಟೇಬಲ್ ಸ್ಪೂನ್ ಅರಶಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಂತರ 1 ಟೇಬಲ್ ಸ್ಪೂನು ಕೊತ್ತಂಬರಿ ಹುಡಿ, 1 ಟೇಬಲ್ ಸ್ಪೂನು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರ ನಂತರ ನಾವು ಇಲ್ಲಿ 2 ಟೊಮೆಟೊವನ್ನು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ನಾವಿಲ್ಲಿ ಮಸಾಲವನ್ನು ಕುದಿಲಿಕ್ಕೆ ಇಡಬೇಕು. ಈಗ ನೋಡಿ ಮಸಾಲ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವೀಗ ಸಪ್ರೇಟಾಗಿ ಮಾಡಿಕೊಂಡಂಥ ಎಗ್ ಇಡ್ಲಿಯನ್ನು ನಾವು ಸೇರಿಸ್ತಾ ಹೋಗಬೇಕು ಒಂದೊಂದಾಗಿ. ನೀವು ಎಷ್ಟು ಇಡ್ಲಿ ಹಾಗೆ ಮಾಡಿಟ್ಟಿರ್ತೀರೋ ಅಷ್ಟನ್ನೆಲ್ಲ ಸೇರಿಸಿ ಅದನ್ನು ತುಂಬ ಮಿಕ್ಸ್ ಮಾಡಬಾರ್ದು. ಮೆಲ್ಲ ಸ್ವಲ್ಪ ಮಸಾಲವನ್ನು ಎಗ್ಗಿನ ಮೇಲೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಈ ಥರದ ಎಗ್ ಇಡ್ಲಿ ಮಸಾಲ ಅನ್ನಕ್ಕೆ, ದೋಸೆಗೆ, ಚಪಾತಿಗೆಲ್ಲ ತುಂಬ ಸೂಪರಾಗಿರ್ತದೆ. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಎಲ್ಲ ಕುದ್ದಾದ ನಂತರ ನಾವು ಗಾರ್ನಿಷಿಗೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಡಬೇಕು. ಈಗ ನಮ್ಮದು ಎಗ್ ಇಡ್ಲಿ ಮಸಾಲ ರೆಡಿ. ನಿಮ್ಮ ಮನೆಗೆ ಎಷ್ಟು ಜನ ನೆಂಟರು ಬಂದರೂ ಸಹ ಇದನ್ನು ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಸೊ ನಾನಿಲ್ಲಿ ಅನ್ನದ ಜೊತೆ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ತುಂಬ ಸೂಪರಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.